ಫೋಟೋ ತೆಗ್ದಿರೋದು ಜಯಂತ್ಗೆ ಗೊತ್ತಿದೆ. ಅವನೇನಾದರೂ ನನ್ನ ಫಾಲೋ ಮಾಡ್ಕೊಂಡು ಬಂದಿದ್ರೆ, ನನ್ನ ಮನೆಗೆ ಹೋಗಿದ ಕೂಡಲೇ ನನ್ನ ಮೆಮೊರಿ ಕಾರ್ಡ್ ತೊಗೊಂಡು ಅವನೇನೋ ಡೀಲ್ ಮಾಡಿಬಿಟ್ರೆ. ಬೇಡ, ಇವತ್ತು ಯಾಕೋ ನನ್ನ ಟೈಮ್ ಸರಿ ಇಲ್ಲ, ಎಲ್ಲ ಉಲ್ಟಾ ಹೊಡಿತಿದೆ. ಎಷ್ಟೊತ್ತಾದರೂ ಸರಿನೇ, ತಗೊಂಡೇ ಹೋಗ್ತೀನಿ. ಮೇಡಮ್ 1 ಅವರ್ ಬಿಟ್ಟು ಬನ್ನಿ ಅಂತ ಅನ್ನಲ್ಲ. ಪರವಾಗಿಲ್ಲ, ನಾನು ಇಲ್ಲೇ ವೆಯ್ಟ್ ಮಾಡ್ತಿರ್ತೀನಿ. ಅತ್ತೆ 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 ಓ ನೀನಾ? ಏನು ನಿಮ್ ಮಗನ್ ಬಗ್ಗೆ ಮಾತಾಡಿದಕ್ಕೆ ನನ್ ಕೆನ್ನೆಗೆ ಹೊಡೆದ್ರಲ್ಲ? ಹೊಡೆದ್ ಸಾಲ್ದ ಅಥವಾ ಇನ್ನೂ ಏನಾದ್ರು ಬೇಕಾ? ನನಗ್ ಸಾಕು. ಇದು ನೋಡಿ, ಕೊಡೋರ್ಗ್ ಚೆನ್ನಾಗ್ ಕೊಡಿ. ಇದ್ಯಾ ಹೊಸ ನಾಟಕ? ಮಯೂರಿ, ಮಯೂರಿ, ಮಾಡೋದೆಲ್ಲ ಮಾಡ್ಬಿಟ್ಟು ಮಣಿ ಅನ್ಕೋತಿದ್ಯಾ? ಮಾರೇಲಿ. ಏನಾಯ್ತು? ಎಷ್ಟು ದಿನದಿಂದ ಕಾಯ್ಕೊಂಡು ಕೂತಿದ್ಯೆ ನನ್ ಮನೆ ಹಾಳು ಮಾಡ್ಬೇಕು ಅಂತ? ಮೀನಾಕ್ಷಿ, ಯಾಕೋ ನಿನ್ ಮಾತು ಹದ ತಪ್ತಾ ಇದೆಯಲ್ಲ? ಇದು ನೋಡಿ ಅಕ್ಕೆ, ಇದು ನೋಡಿದ್ಮೇಲೆ ಅದ್ರಾಗ ಮಾತಾಡ್ತೀರಾ ನೋಡಿ. ಏನಿದು? ಅದು ನನಗೆ ಸತ್ಯ ಗೊತ್ತಾಗಬೇಕು. ಏನಿದು? ಮಯೂರಿ, ಸತ್ಯ ಏನ್ ನಡೀತು ಅಂತ ಹೇಳಮ್ಮ. ನಿನ್ನನ್ನ ನನ್ನ ಮಗಳು ಅಂತ ಅನ್ಕೊಂಡಿದ್ದೀನಿ. ಒಳ್ಳೆಯ ಮಾತಲ್ಲ ಸತ್ಯ ಏನು ಅಂತ ಹೇಳ್ತೀಯಾ, ಇಲ್ಲ ನಿನ್ನನ್ನ? ನೀವು ಸುಮ್ಮನೆ ನೀವು ಬೇಡ ಬೇಡ ಅಂದ್ರು ಇವಳ ಜವಾಬ್ದಾರಿ ವಹಿಸ್ಕೊಂಡಿದ್ದು ನಾನೇ ಇವಳ ವಿಚಾರಿಸ್ಕೊಳ್ತೀನಿ. ಮಯೂರಿ ಹೇಳೆ. ದೊಡ್ಡಮ್ಮ, ಅದು ಏನು ಹೇಳು? ನಮ್ಮ ಮನೆಯವರೆಲ್ಲ ನೀನು ಈ ಮನೆಗೆ ಹೊಂದಾಣಿಕೆ ಆಗಲ್ಲ, ಬೇಡ ಅಂತ ಹೇಳಿದ್ರು ನಾನು ನಿನ್ನನ್ನು ವಹಿಸ್ಕೊಂಡು ಈ ಮನೆಗೆ ಕರ್ಕೊಂಡು ಬಂದೆ. ಯಾಕೆ ಹೇಳು? ನನ್ನ ತಂಗಿ ಸ್ವಾತಿಗೋಸ್ಕರ. ಅದನ್ನ ನೀನು ಇವತ್ತಿನವರೆಗೆ ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ. ಮನೆ ಬಿಟ್ಟು ಓಡ್ ಹೊಟ್ಟೋದೆ, ನಿನ್ನನ್ನು ಕ್ಷಮಿಸಿ ಮನೆ ಕರ್ಕೊಂಡ್ಬಂದೆ. ನನ್ನನ್ನ ನನ್ನ ಮನೆಯವ್ರನ್ನ ಮಾತಿಗೂ ಚುಚ್ಚಿದೆ, ಅದನ್ನು ಕ್ಷಮಿಸಿದೆ. ಬೇಡ ಬೇಡ ಅಂತ ಬಡ್ಕೊಂಡ್ರು ಇಂಟರ್ನೆಟ್ನ ಕದ್ದು ಮನೆಗೆ ತಗೊಂಬಂದೆ. ಆಗ್ಲೂ ಮಗು ಮುಂದಕ್ಕೆ ಸುಧಾರಿಸ್ಕೋತಾಳೆ, ಹೋಗ್ಲಿ ಬಿಡು ಅಂತ ಕ್ಷಮಿಸಿದೆ. ಆದ್ರೆ ಈಗ ಈ ರೀತಿ ಮಾಡ್ಕೊಂಡು ಬಂದು ನನ್ನ ಮುಂದೆ ನಿಂತಿದ್ಯಲ್ಲ, ಹೇಗೆ ನಾನು ಕ್ಷಮಿಸ್ಲಿ ಹೇಳು? ಇಂಥ ಮನೆ ಹಾಳು ಕೆಲಸ ಮಾಡೋದ ನೀನು? ನನ್ನ ನಂಬಿಕೆಗೆ ಬೆಂಕಿ ಇಟ್ಬಿಟ್ಟೆ, ನಾಚಿಕೆಟ್ಟವಳೆ. ಇಲ್ಲ, ಇದಕ್ಕೆಲ್ಲ ಒಂದು ಕೊನೆ ಆಗ್ಲೇಬೇಕು. ನಡಿ ನಡಿ ಮನೆಯಿಂದ ಆಚೆ. ಸುಮತಿ, ಇನ್ ಮುಂದೆ ನಿಂಗೆ ಈ ಮನೆಯಲ್ಲಿ ಜಾಗ ಇಲ್ಲ.
ನಡೀಲಿಲ್ಲ ಒಳಗೆ ಬಿದ್ದಿರ್ಲಿ ಅವನು. ಸುಮತಿ ನನ್ನ ಮಾತು ಕೇಳ್ತೀನಿ. ಸುಮತಿ ನನ್ನ ಇಲ್ಲ ದೊಡಮ್ಮ ದೊಡಮ್ಮ ಆ ಫೋಟೋದಲ್ಲಿರೋದು ನಾನಲ್ಲ, ನನಗದಕ್ಕೂ ಸಂಬಂಧ ಇಲ್ಲ ದೊಡಮ್ಮ. ಕಣ್ಣೆದುರುಗಡೆ ಸಾಕ್ಷಿ ಇಟ್ಕೊಂಡು ನಾನಲ್ಲ ಅಂತ ಸುಳ್ಳು ಬೊಗಳ್ತೇನೆ. ಕಡೆಗೆ ನಿನ್ ಬಾಯಿ ಮಣ್ಣೆ ಬೀಳೋದು. ಮೀನಾಕ್ಷಿ, ಆ ಫೋಟೋದಲ್ಲಿರೋದು ನೀನಲ್ಲ ಅನ್ನೋದಾದ್ರೆ ನಿಮ್ಮ ದೊಡ್ಡಮ್ಮ ಅಷ್ಟೆಲ್ಲ ಕೇಳಿದಾಗೂ ಬಾಯಿ ಬಿಡದೆ ಯಾಕೆ ತಪ್ಪಗಿದೆ? ದೊಡ್ಡಪ್ಪ, ಆ ಫೋಟೋನ ನೋಡಿ ಶಾಕ್ ಆದೆ. ನಾನು ಎಲ್ಲಿದ್ದೀನಿ, ಏನಾಗ್ತಿದೆ ಅಂತಾನೆ ಗೊತ್ತಾಗ್ಲಿಲ್ಲ ಅಷ್ಟೇ. ದೊಡ್ಡಪ್ಪ ದೊಡ್ಡಪ್ಪ, ಎಲ್ಲ ಈ ಚಾರುದ ಕಿತಾಪತಿ. ನಾನ್ ಕಿತಾಪತಿ ಮಾಡಿದ್ನಾ? ಕಿತಾಪತಿ ಮಾಡಿ ನೀನು ಅದನ್ನ ಎಲ್ರಿಗೂ ತೋರಿಸ್ದೆ ಅಷ್ಟೇ. ಅಂಕಲ್ ತಪ್ಪು ಮಾಡ್ದೆ ಅನ್ನೋ ಭಾವನೆ ಏನೇನೋ ಮಾತಾಡ್ತಿದ್ದಾಳೆ. ಇವಳು ಜಯಂತ್ ಒಟ್ಟಿಗೆ ಇಲ್ದೇ ಇದ್ದಿದ್ರೆ ಆ ಥರ ಫೋಟೋ ತೆಗಿಯಕ್ಕೆ ಹೇಗೆ ಸಾಧ್ಯ ಹೇಳಿ? ಜಯಂತ, ಜಯಂತ, ಜಯಂತ! ಸುಳ್ಳು ಹೇಳಬಾರ್ದು. ನಿನಗೆ ಮಾವನ ಮೇಲೆ ಗೌರವ ಇರೋದು ನಿಜ ಆದ್ರೆ ಸತ್ಯನೇ ಹೇಳಬೇಕು. ಇದೇನಿದು? ಇದರಲ್ಲಿರೋದು ಸತ್ಯನಾ? ಯಾರು ತೋರಿಸಿದ್ದು? ಚಾರು. ನಿಂಗೆ ಹೇಗೆ ಸಿಕ್ತು ಈ ಫೋಟೋ? ಸಿಕ್ತು ಅಂದ್ರೆ ಏನರ್ಥ ಜಯಂತ? ಫೋಟೋಲಿರೋದು ಸತ್ಯ ಅಂತ ತಾನೆ? ಮಾವ, ಒಂದು 5 ನಿಮಿಷ ಸುಮ್ಮನಿರಿ, ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಹೇಳೆ, ಈ ಫೋಟೋ ಹೇಗೆ ಸಿಕ್ತು? ಯಾರು ಕೊಟ್ರು? ಯಾರು ಯಾಕೆ ಕೊಡ್ತಾರೆ? ನೀವಿಬ್ರು ಒಟ್ಟಿಗೆ ಇರೋದನ್ನ ನೋಡಿ ನಾನೇ ಫೋಟೋ ತೆಗ್ದಿದ್ದೀನಿ. ಸುಳ್ಳು ಸುಳ್ಳು ಸುಳ್ಳು. ನಾನು ಇದನ್ನ ಸುಳ್ಳು ಅಂತ ಹೇಳ್ತೀನಿ. ಇಲ್ಲ, ಇದೇ ಸತ್ಯ. ನಾನೇ ನನ್ನ ಕಣ್ಣಾರ ನೋಡಿರೋ ಸತ್ಯ. ಕೈಯಲ್ಲೇ ಇದೆಯಲ್ಲ ಸಾಕ್ಷಿ. ವೆರಿ ಗುಡ್ ಪಾಯಿಂಟ್. 1 ನಿಮಿಷ ಮಾವ, ಬರ್ತೀನಿ. ಮಾವ, ಮಾವ, ಬನ್ನಿ ಕುತ್ಕೊಳ್ಳಿ. ನೋಡಿ, ಚಾರು, ಇದೆಲ್ಲ ಹೇಗ್ ಸಾಧ್ಯ? ಆ ಹುಡುಗ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಕಣ್ಮುಂದೆನೆ ಕಾಣ್ತಾ ಇದೆಯಲ್ಲ, ಗೊತ್ತಿಲ್ಲ ಅಂದ್ರೆ ಹೇಗೆ? ಇವನು ನಿನ್ ಬಾಯ್ ಫ್ರೆಂಡ್. ಮುಂಬೈಯಲ್ಲಿ ಇವಳು ಇವನನ್ನ ಲವ್ ಮಾಡ್ತಾ ಇದ್ಲು. ಇವನ್ ಜೊತೆ ಎಲ್ಲಿ ಬೇಕಂದ್ರಲ್ಲಿ ತಿರ್ಗಾಡ್ತಾ ಇದ್ಲು. ಒಂದಿನ ಇವನ್ ನಿಜವಾದ ಕ್ಯಾರೆಕ್ಟರ್ ಗೊತ್ತಾಗಿ ಬಿಟ್ಟು ಓಡೋದ ಅವನು. ಸುಳ್ಳು, ನೀವ್ ಹೇಳ್ತೀರಾ ಸುಳ್ಳು. ಪದೇ ಪದೇ ಅದನ್ನೇ ಹೇಳ್ಬೇಡ ನೀನು.
ಇದು ನಿಜ. ಇವ್ ನಿನ್ನ ಬಾಯ್ ಫ್ರೆಂಡ್ ಅಲ್ಲ ಅಂತ ಹೇಳಿದ್ರೆ ನೀನು ಹೆಗಲ ಮೇಲೆ ಯಾಕೆ ಕೈ ಹಾಕ್ತಿದ್ದ ಅವನು? ನೀನು ಹೇಗೆ ಪರ್ಮಿಷನ್ ಕೊಡ್ತಿದ್ದೆ? ಅತ್ತೆ, ಇದರಲ್ಲಿ ಏನೋ ಮೋಸ ಇದೆ. ನನ್ನ ಕ್ಯಾರೆಕ್ಟರ್ ಹಾಳು ಮಾಡಬೇಕು ಅಂತ ಈ ಥರ ಫೋಟೋನೆಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಹೌದು, ಇವಳು ಹೇಳ್ತಾ ಇರೋದು ನಿಜನೇ. ಏನು ಹೇಳ್ತಿದ್ಯಾ ಅಂತ ನೀನು ಹೇಳ್ತಾ ಇರೋದಕ್ಕೂ ಮಾಡ್ತಾ ಇರೋದಕ್ಕೂ ಒಂದಕ್ಕೊಂದಕ್ಕೆ ಏನು ಅರ್ಥ ಆಗ್ತಿಲ್ಲಪ್ಪ. ಸ್ವಲ್ಪ ಬಿಡಿಸೇಳ. ಮಾವ, ಈ ಫೋಟೋದಲ್ಲಿರೋ ಹುಡುಗ ನನ್ನ ಫ್ರೆಂಡು. ಮತ್ತೆ ಚಾರು ಬುದ್ಧಿದ ಮೇಲೆ ಕೈ ಹಾಕಿದಾನಲ್ಲೋ? ಇವನಿಗೂ ಇವಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಒಂದು ಫೋಟೋಶಾಪ್ ಅಂತ ಸಾಫ್ಟ್ವೇರ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ನಾನು ಈ ಫೋಟೋ ಸೃಷ್ಟಿ ಮಾಡಿದೆ. ಹೇಗೋ ಸಾಧ್ಯ? ಒಂದು ನಿಮಿಷ ಇರಿಯತ್ತೆ. ಸುಮತಿ, ಅಯ್ಯೋ, ಅವನು ನನ್ನ ಜೊತೆ ನಿನ್ಗೂ? ಮಾವ, ಇದೇ ರೀತಿ ಫೋಟೋ ಸೃಷ್ಟಿ ಮಾಡಿಬಿಟ್ಟು ನಮ್ಮಿಬ್ಬರು ಹೆಸರು ಹಾಳು ಮಾಡ್ತಾ ಇದ್ದಾಳೆ. ನಮ್ಮಿಬ್ಬರು ಫ್ರೆಂಡ್ಶಿಪ್ನ ಅವ್ಳು ನೋಡಕ್ ಆಗ್ತಾ ಇಲ್ಲ. ಅದಕ್ಕೆ ಈ ರೀತಿ ಮಾಡಿಬಿಟ್ಟು ನಮ್ಗೆ ಅವಮಾನ ಮಾಡ್ತಾ ಇದ್ದಾಳೆ. ಇಲ್ಲ, ನಾನ್ ತೆಗ್ದಿರೋ ಫೋಟೋ ನಿಜ. ಮೀನಾಕ್ಷಿ, ಅದ್ಗೆ ಇವಳ ಮನೆಯಿಂದ ಆಚೆ ಹಾಕು. ಸರಿ ಅತ್ಗೆ. ಏಯ್, ನಡಿ ಆಚೆ. ಅತ್ತೆ, ಅದು ಹಾಗಲ್ಲ. ನೋಡಿ ಅಂತ ಹೇಳಿದ್ರೆ ಅರ್ಥ ಆಗಲ್ಲ. ಬಾರೆ ಅತ್ತೆ, ಇನ್ನೊಂದ್ಸಲ ನಮ್ಮ ಮನೆ ಒಳಗಡೆ ಕಾಲಿಟ್ರೆ ನಿನ್ ಕಾಲ್ ಕತ್ತರಿಸ್ಬಿಡ್ತೀನಿ. ನೋಡಿ ಅತ್ತೆ, ನನ್ಗೆ ಅನ್ಯಾಯ ಮಾಡಬೇಡಿ. ಫಿಕ್ಸ್ ಆಗಿರೋ ಮದ್ವೆ ಮುರಿದು ಬಿದ್ರೆ ನಾನು ಸತ್ ಹೋಗ್ತೀನಿ. ನೀನ್ ಸಾಯಿದ್ರು ನ್ಯಾಯ ಇದೆ ಕಣೆ. ಸುಳ್ಳು ಕಥೆಗಳನ್ನ ಹೇಳಿ ಸಂಬಂಧಗಳನ್ನ ಮುರಿಯೋದಕ್ಕಿಂತ ನೀನ್ ಸತ್ರೆ ಒಂದಷ್ಟು ಮನೆಗಳಾದ್ರೂ ಉಳಿಯತ್ತೆ. ನಡಿ ಆಚೆ. ಅತ್ತೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಅಂಕಲ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂಕಲ್. ತಿಳಿದೆ ಏನೋ ತಪ್ಪು ಮಾಡ್ಬಿಟ್ಟೆ. ನನ್ನಿಂದ ಈ ಮದ್ವೆ ಕ್ಯಾನ್ಸಲ್ ಆಯ್ತು ಅಂತ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಅವ್ರು ಖಂಡಿತ ಉಳಿಯಲ್ಲ. ನನ್ನಿಂದ ಅವ್ರು ಯಾಕೆ ಅಂಕಲ್ ಶಿಕ್ಷೆ ಅನುಭವಿಸ್ಬೇಕು? ಮಯೂರಿ, ಚಾರು, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನೀನು ತುಂಬಾ ಅವಮಾನ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ನೀನು ಏನೇ ಶಿಕ್ಷೆ ಕೊಟ್ರು ನಾನು ಅನುಭವಿಸಕ್ಕೆ ರೆಡಿ ಇದ್ದೀನಿ. ಆಂಟಿ, ನೀವು ಯಾರು ನನಗೆ ಕ್ಷಮಿಸ್ಲಿಲ್ಲ ಅಂದ್ರೆ ನಾನು ಸತ್ತು ಹೋಗ್ತೀನಿ. ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ನೀ ಸತ್ರೆ ನಿಮ್ಮ ಅಪ್ಪ ಅಮ್ಮ ಬದುಕಿರ್ತಾರ? ನೋಡು, ಇನ್ಮೇಲಾದ್ರೂ ಸರಿಯಾದ ದಾರಿ ಇಟ್ಕೊಂಡು ನಡಿ. ರೀ, ಇದು ನಿನ್ನ ಮೊದಲನೇ ತಪ್ಪು ಅಂತ ನಾವೆಲ್ಲ ನಿನಗೆ ಕ್ಷಮಿಸ್ತಾ ಇದ್ದೀವಿ. ಇದೇ ತಪ್ಪು ಮತ್ತೆ ಮರುಕಳಿಸಿದ್ರೆ ಪರಿಣಾಮ ನೆಟ್ಕಿರೋದಿಲ್ಲ. ಮಯೂರಿ, ದೊಡ್ಡಮ್ಮ, ಪ್ಲೀಸ್ ಪ್ಲೀಸ್ ಕ್ಷಮೆ ಕೇಳಿ ನನ್ನ ದೂರ ಮಾಡಬೇಡಿ. ಆ ಫೋಟೋಲಿ ಇದ್ದಿದ್ದು ನಾನಲ್ಲ ಅಂತ ನಿಮಗೆ ಮುಂಚೆನೆ ಹೇಳಿದ್ರೆ ನೀವು ನೊಂದ್ಕೋತಾನೆ ಇರ್ಲಿಲ್ವೇನೋ. ತಪ್ಪೆಲ್ಲ ನಂದೇ ದೊಡ್ಡಮ್ಮ. ಮಗಳೇ, ಇದೇ ಕೊನೆ ಚಾರು. ಇನ್ನು ಮುಂದೆ ಯಾವತ್ತೂ ನಿನ್ನಿಂದ ಈ ಥರದ ನಾಟಕಗಳು ನಡಿಬಾರ್ದು. ಅರ್ಥ ಆಯ್ತಾ? ಸರಿ ಅತ್ತೆ. ಎಲ್ಲಾರ ಮುಂದೆ ನನ್ಗೆ ಅವಮಾನ ಮಾಡ್ಬಿಟ್ಟೆ. ನೀನ್ ಮಾಡಿದ್ದಕ್ಕೇನಂತ ಹೆಸರು? ತಪ್ಪು ಮಾಡಿದ್ ನೀನು. ನೀನು ಅದನ್ನೇ ಮಾಡಿದ್ದು. ನಾನು ಮಯೂರಿ ಅಷ್ಟೊಂದು ಇಷ್ಟಪಡ್ತಿದ್ದೀವಿ ಅಂತ ನೋಡಿಸ್ಕೊಳ್ಳೆ ಗೊತ್ತಾಯ್ತಲ್ವಾ? ಅಂದಮೇಲೆ ನೇರವಾಗಿ ಬಂದು ಕೇಳ್ಬೋದಾಗಿತ್ತು. ಅಷ್ಟೊಂದು ಸಿಟ್ಟಿದ್ರೆ ಕೆನ್ನೆಗೆರಡೇಟು ಹೊಡಿಬೋದಾಗಿತ್ತು. ಹೊಡೆದ್ಯಾ ನೀನು? ಹಾಗೇನಾದರೂ ಮಾಡಿದರೆ ನಿಮ್ಮ ಮೇಲಿರೋ ಗೌರವ ನನಗೆ ಹೆಚ್ಚಾಗ್ತಾ ಇತ್ತು.
ನೀನು ಆ ರೀತಿ ಮಾಡಲಿಲ್ಲ. ನಿನ್ನ ಕೆಟ್ಟ ಬುದ್ಧಿ ತೋರಿಸ್ದೆ. ಅದಕ್ಕೆ ನಾನು ಡಿಸೈಡ್ ಮಾಡಿದೆ ನಿನಗೆ ಬುದ್ಧಿ ಕಲಿಸ್ಬೇಕು ಅಂತ. ಚಾರು, ನನ್ನ ಮಯೂರಿ ವಿಷಯ ನಿನ್ಗೆ ಹೇಳಬೇಕು, ಈ ಮದುವೆನ ನಿಲ್ಲಿಸ್ಬೇಕು ಅಂತ ತುಂಬ ಸಲ ಪ್ರಯತ್ನ ಪಟ್ಟೆ. ಸ್ಟ್ರೈಟಾಗಿ ಹೇಳೋಕ್ಕಾಗದೆ ಪರೋಕ್ಷವಾಗಿ ತುಂಬ ಸಲ ಹೇಳಕ್ಕೆ ಪ್ರಯತ್ನ ಪಟ್ಟೆ. ನೀನು ಬೇರೆ ಥರನೇ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಹೇಗೆ ಕನ್ವೆ ಮಾಡೋದು ಅಂತ ತಲೆ ಕೆಡ್ಸ್ಕೊಂಡು ಕೂತಿದ್ದಾಗ ಇದೆಲ್ಲ ನಡೆದೋಯ್ತು. ಅದೇನೋ ಹೇಳ್ತಾರಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ನನ್ನ ವಿಷಯದಲ್ಲೂ ಅದೇ ಆಗಿದೆ. ಮರ್ತ್ಬಿಡು ನನ್ನನ್ನು. ಮಯೂರಿನ ಪ್ರೀತಿಸ್ತಿರೋ ನನ್ನ ನೀನು ಮದುವೆ ಮಾಡ್ಕೊಳ್ಳೋದ್ರಿಂದ ಖಂಡಿತ ನೀ ಸುಖವಾಗಿರಲ್ಲ. ಇಷ್ಟು ದಿನ ನಾನು ನಿನಗೆ ಈ ವಿಷಯ ಹೇಳ್ದಲೇ ಇರೋದಕ್ಕೆ ನನ್ನ ಕ್ಷಮಿಸ್ಬಿಡು. ಏನ್ ಜಯಂತವ್ರೆ, ನೀವ್ ನನಗ್ ಕೈ ಮುಗಿಬೇಕಾ? ನೀವ್ ಮಯೂರಿನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳುವಾಗ್ಲೇ ನಾನ್ ತೀರ್ಮಾನ ಮಾಡ್ಕೊಂಡ್ಬಿಟ್ಟೆ, ನಿಮ್ ಜೀವನದಿಂದ ನಾ ಹೊರಗಡೆ ಹೋಗ್ಬೇಕು ಅಂತ. ಹೀಗೆಲ್ಲ ಮಾತಾಡಿ ನಾನು ಹೊಟ್ಟೋಗ್ಬಿಡ್ತೀನಿ ಅನ್ಕೊಂಡ್ಯಾ? ಕನ್ಸಲ್ಲೂ ಅನ್ಕೋಬೇಡ. ಈ ಚಾರು ಒಂದ್ಸರಿ ಒಂದ್ ವಸ್ತು ಮೇಲೆ ಕಣ್ಣಿಟ್ರೆ ಅದು ಉಪಯೋಗಕ್ಕೆ ಬರ್ದೇ ಇದ್ರು ಪಡ್ಕೋತಾಳೆ. ಲಗ್ನ ಪತ್ರಿಕೆ ಪ್ರಿಂಟ್ ಆಗ್ತಾ ಇದೆ. ಈ ಸಮಯದಲ್ಲಿ ಮದ್ವೆಗೆ ಮಣ್ಣು ಹಾಕೊಂಡು ಮರ್ಯಾದೆ ಕೆಡ್ಸ್ಕೊಳ್ಳ. ನೀನು ಮಯೂರಿನಾದ್ರೂ ಲವ್ ಮಾಡು, ಇನ್ ಯಾವಳನ್ನಾದ್ರೂ ಲವ್ ಮಾಡು, ನಾನ್ ತಲೆ ಕೆಡ್ಸ್ಕೊಳ್ಳಲ್ಲ. ನಾನ್ ನಿನ್ನನ್ನೇ ಮದ್ವೆ ಆಗ್ತೀನಿ. ನಾನ್ ಮಯೂರಿ ಕಾಲಿಗೆ ಬಿದ್ದಾಗ್ಲೇ ನಿನಗೆ ಗೊತ್ತಾಗಿರ್ಬೇಕಲ್ವಾ ನನ್ನ ಕ್ಯಾರೆಕ್ಟರ್ ಏನು ಅಂತ. ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನ್ನಂತ ಗುಗ್ಗು ಜಗತ್ನಲ್ಲಿಲ್ಲ. ಬರ್ದಿಟ್ಕೋ, ನನ್ನ ಮದುವೆ ನಿನ್ ಜೊತೆನೆ. ನೀನ್ ತಲೆ ಕೆಳಗಾಗಿ ನಿಂತ್ರು ಯಾರ ಕೈಲಿಂದನೂ ತಪ್ಸಕ್ ಆಗಲ್ಲ. ಮಯೂರಿ, ಪ್ಲೀಸ್ ಜಯಂತ್, ಸಾಕು ಇದೆಲ್ಲ. ದೊಡ್ಡಮ್ಮ ಅಂದ್ರೆ ನನಗೆ ದೇವ್ರಿದ್ದ ಹಾಗೆ. ಅಂಥವ್ರ ಮುಂದೆ ತಲೆ ತಪ್ಪಿಸ್ಕೊಳಕ್ಕೆ ನಾನು ಇವತ್ತು ಸುಳ್ಳು ಹೇಳ್ಬೇಕಾಯ್ತು. ನಾನು ಒಂದ್ ವೇಳೆ ಸುಳ್ಳು ಹೇಳಿರ್ಲಿಲ್ಲ ಅಂದ್ರೆ ಅವ್ರ ಕಥೆ ಏನಾಗ್ತಿತ್ತು? ನನ್ನಿಂದ, ನನ್ನ ಪ್ರೀತಿಯಿಂದ ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿರೋರು ನರಳ್ಬೇಕಾ? ಮಧ್ಯಾಹ್ನ ನಡೆದಿರೋದು ನೋಡಿದ್ರೆ ನನಗೂ ತುಂಬಾ ಬೇಜಾರಾಗ್ತಿದೆ. ಅದಕ್ಕೆ ಹೇಳ್ತಿರೋದು, ನಾವಿಬ್ರು ದೂರ ಇದ್ಬಿಡೋಣ, ಅದೇ ಒಳ್ಳೇದು. ಸಾಧ್ಯ ಆದ್ರೆ ಪ್ರಾಬ್ಲಮ್ನ ಸಾಲ್ವ್ ಮಾಡು, ಇಲ್ಲ ಬಿಟ್ಬಿಡು. ಮತ್ತೆ ಮತ್ತೆ ನಾವ್ ಈ ಸ್ಥಿತಿಗೆ ಬರೋದು ಬೇಡ, ಪ್ಲೀಸ್. ಇವತ್ತು ಕಾಲೇಜ್ಗೆ ಹೋಗಲ್ವಾ? ಇಲ್ಲ ಅಮ್ಮ, ಯಾಕೆ? ಕಾಲೇಜ್ಗೆ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ನೀನು ಆಡ್ತಿದ್ರೆ ಏನಂತೆ, ಆಡೋರ್ಗಾದ್ರೂ ಹೋಗಿ ಪ್ರೋತ್ಸಾಹ ಕೊಡ್ಬೋದಿತ್ತಲ್ಲ. ಯಾವ ಮುಖ ಹೊತ್ಕೊಂಡು ಅಲ್ಲಿಗೆ ಹೋಗ್ಲಿ? ಯಾಕೆ ಆಡಲ್ಲ ಅಂತ ಕೇಳಿದ್ರೆ ಏನಂತ ಉತ್ತರ ಕೊಡ್ಲಿ?
ಮಾರ್ನಿಂಗ್ ಸರ್. ಸರ್ ಈ ಸತಿ ನಮ್ಮ ಕಾಲೇಜೇ ಚಾಂಪಿಯನ್ಶಿಪ್ಪಲ್ಲಿ ಗೆಲ್ಬೇಕು ಸರ್. ಅದ್ರಲ್ಲಿ ಮೇಘ ಮೇಲೆ ಗೆಲ್ಬೇಕು ಸರ್. ಮಗ ಈ ಸಲ ಮೇಘ ಗೆದ್ಬಿಟ್ಟು ನಮ್ಮ ಕಾಲೇಜ್ ಹೆಸರು ಉಳಿಸ್ತಾಳೇನೋ? ಉಳ್ತಾಳ ಮಗ. ಅವ್ರು ಕೋಚ್ ಕೊಡ್ತಿರೋರು ನಮ್ಮ ರಾಜೀವ್ ಮಾಸ್ಟರ್. ನಮ್ಮ ಕಾಲೇಜ್ಗೆ ಪ್ರಶಸ್ತಿ ಬಂದು ತುಂಬಾ ವರ್ಷನೇ ಆಗವೆ. ಈ ಸಲ ಆದ್ರೂ ಮೇಘನ ಮೂಲಕ ಯಾರು ಬರ್ಲಿ. ಸರ್ ಸರ್ ನೋಡಿ ಸರ್, ನಮ್ಮ ಕಾಂಪಿಟೇಷನ್ ಬಗ್ಗೆ ಫೋಟೋ ಬಂದಿದೆ, ನಮ್ಮ ಮೇಗೊಂದು ಬಂದಿದೆ ಸರ್. ಸರ್ ಈ ಸತಿ ಕಾಂಪಿಟೇಷನ್ ಅಲ್ಲಿ ನಮ್ಮ ಕಾಲೇಜ್ ಗೆದ್ದೇ ಗೆಲ್ಲುತ್ತೆ ಸರ್. ನೀವು ಇದ್ದೀರಲ್ಲ, ಗೆಲ್ಲಿಸ್ತಾರ ಬಿಡಿ ಸರ್.